ಶಾರದಾ ಗುರುಭ್ಯೋ ನಮಃ. ಓಂ ಕೃಷ್ಣದ್ವೈಪಾಯನಂ ವ್ಯಾಸಂ ಸರ್ವಲೋಕಹಿತೇ ರತಂ ವೇದಾಬ್ಜ ಭಾಸ್ಕರಂ ವಂದೇ ಶಮಾದಿನಿಲಯಂ ಮುನಿಂ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 253ನೇ ಭಾಗ. ಏಕವೀರೆ ಎಂಬ ದೇವಿಯು ಸಾಕ್ಷಾತ್ ಪರಮೇಶ್ವರನಿಂದ ಪೂಜಿಸಲ್ಪಟ್ಟು ಅವಳಿಂದ ಆವಿಷ್ಟನಾಗಿ ಜಗತ್ಪ್ರಳಯ ಕಾಲದಲ್ಲಿ ಲಯಗೊಳಿಸುವ ದುರ್ಗಿಯ ಶಕ್ತಿ ಸ್ವರೂಪಳೂ ಸನಾತನಿಯೂ ಪೂಜಿಸಿದವರ ಇಷ್ಟಾರ್ಥಗಳನ್ನು ಈಡೇರಿಸುವವಳೂ ಆದ ಏಕವೀರಾ ದುರ್ಗಿಯನ್ನು ಆರಾಧಿಸಿ ಬ್ರಹ್ಮಲೋಕದಿಂದ ಇಲ್ಲಿಗೆ ಕರೆತಂದು ಉತ್ತರ ದಿಕ್ಕಿನಲ್ಲಿ ಪ್ರತಿಷ್ಠಾಪಿಸಿದನು. ಶೀತೋತ್ತರ ಪ್ರದೇಶದಲ್ಲಿದ್ದ ಮಹಾಬಲವತಿಯಾದ ಗಿರಿಜೆಯ ಮಂತ್ರಶಕ್ತಿಯಿಂದ ಕೂಡಿದ ಹರಸಿದ್ಧಿ ದುರ್ಗೆಯನ್ನು ಅವಳ 60 ಕೋಟಿ ಪರಿವಾರದೊಂದಿಗೆ ಏಕವೀರೆಯ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡಿದನು. ಹರಸಿದ್ಧಿಯನ್ನು ಆರಾಧಿಸಿದ್ದರಿಂದಲೇ ಸುಗ್ರೀವಾದಿ ವಾನರ ವೀರರು ರಾವಣಾಸುರನ ಸೈನ್ಯವನ್ನು ಸಂಹರಿಸಲು ಸಾಧ್ಯವಾಯಿತು. ಹರಸಿದ್ಧಿಯ ನಂತರ ಈ ಕ್ಷೇತ್ರದ ಈಶಾನ್ಯ ಮೂಲೆಯಲ್ಲಿ ನವದುರ್ಗಿಯರಲ್ಲಿ 9ನೇಯವಳಾದ ಚಂಡಮುಂಡರನ್ನು ಸಂಹರಿಸಿ ಅಂಧಕಾಸುರನ ರಕ್ತವನ್ನು ಕುಡಿದ ಚಂಡಿಕೆಯನ್ನು ಪ್ರತಿಷ್ಠಾಪಿಸಿದೆ. ಈ ತೀರ್ಥದಲ್ಲಿ ಚಂಡಿಕೆಯನ್ನು ಆರಾಧಿಸಿದವರಿಗೆ ಸಕಲ ಸಿದ್ಧಿಗಳು ಸಿದ್ಧಿಸುತ್ತವೆ. ಹೀಗೆ ನವದುರ್ಗಿಯರನ್ನು ನೆಲೆಗೊಳಿಸಿ 4 ದಿಗ್ದೇವತೆಗಳನ್ನೂ ಸ್ಥಾಪಿಸಿದನು. ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ಉಪವಾಸ ಮಾಡಿ ಅದಾಗದಿದ್ದರೆ ಒಂದೇ ಧಾನ್ಯದ ಭೋಜನ ಸೇವಿಸಿ ಈ ದೇವಿಯರನ್ನು ಅನ್ನಾದಿ ಬಲಿಗಳಿಂದ ಷೋಡಶೋಪಚಾರ ಪೂಜೆಯಿಂದ ಪೂಜಿಸಿದರೆ ಅವರನ್ನು ಎಲ್ಲ ಆಪತ್ತುಗಳಿಂದ ಈ ದೇವಿಯರು ರಕ್ಷಿಸುವರು. ಅಲ್ಲದೆ ಅವನಿಗೆ ಭೂತ ಪ್ರೇತ ಪಿಶಾಚಾದಿ ಗಣಗಳು ಯಾವ ಪೀಡೆಯನ್ನು ಸಹ ಮಾಡುವುದಿಲ್ಲ. ಆಪತ್ತುಗಳಲ್ಲಿ ಅವನಿಂದ ದೂರ ಓಡಿ ಹೋಗುವವು. ಯೋಗಿನಿ ದೇವತೆಯರೂ ಪ್ರಸನ್ನರಾಗಿ ಇಷ್ಟಾರ್ಥಗಳನ್ನು ಕರುಣಿಸುವರಲ್ಲದೆ ಪುತ್ರ ಪೌತ್ರ ಧನಧಾನ್ಯಾದಿ ಸಮೃದ್ಧಿಯನ್ನು ದಯಪಾಲಿಸುವರು. ಇವರಲ್ಲದೆ ಹರಸಿದ್ಧಿ ದುರ್ಗಿಯ ದಕ್ಷಿಣ ದಿಕ್ಕಿನಲ್ಲಿ ಭೂತ ಮಾತೃಕೆಯನ್ನು ನೆಲೆಗೊಳಿಸಿದ್ದೇನೆ. ಭೂತ ಮಾತೃಕೆಯ ಮಹಿಮೆ ಅಪಾರವಾಗಿದೆ. ಹಿಂದೆ ಸರಸ್ವತಿ ನದಿಯ ದಡದಲ್ಲಿಯೇ ಷಣ್ಮುಖ ಸ್ವಾಮಿಯು ಭೂತ ಪ್ರೇತ ಪಿಶಾಚಾದಿ ಗಣಗಳಿಗೆ ಅಧಿಪತಿಯಾಗಿ ಅಭಿಷಿಕ್ತನಾಗಿ ಸಕಲ ಭೂತಗಳಿಗೆ ಮಂತ್ರವಿಲ್ಲದೆ ಅಗ್ನಿಯಲ್ಲಿ ಹೋಮಿಸಿದುದು, ವೇದ ವಿಧಿಯನ್ನು ಮೀರಿ ಅರ್ಪಿಸಿದುದು, ಶ್ರದ್ಧೆಯಿಲ್ಲದೆ ಕ್ರೋಧದಿಂದ ಕೊಟ್ಟ ಆಹುತಿಗಳು ಇವು ನಿಮ್ಮ ಆಹಾರವಾಗಲಿ ಎಂಬ ನಿಯಮಗಳ ಚೌಕಟ್ಟನ್ನು ವಿಧಿಸಿದ್ದನು. ಅಂದಿನಿಂದ ಈ ಕರ್ಮಗಳ ಫಲಗಳೆಲ್ಲವೂ ಭೂತಗಣಗಳ ಭೋಗ್ಯಗಳಾಗಿರುವವು. ಆದುದರಿಂದ ಸಜ್ಜನರು ಈ ರೀತಿ ಕರ್ಮಗಳನ್ನು ಮಾಡುವುದೇ ಇಲ್ಲ. ಕೆಲವು ಕಾಲದ ಬಳಿಕ ಭೂತಗಣಗಳು ತಮಗೆ ದೊರೆತ ಅಶ್ರದ್ಧೆಯ ಮಂತ್ರರಹಿತವಾದ ಆಹುತಿಗಳಿಂದ ಬಲಿಷ್ಠರಾಗಿ ದೇವತೆಗಳನ್ನು ಬಲಾತ್ಕಾರದಿಂದ ನಿಗ್ರಹಿಸಿ ಅಶ್ರದ್ಧೆ ಮಂತ್ರರಹಿತವಾದ ಆಹುತಿಗಳ ಜೊತೆಗೆ ದೇವತೆಗಳಿಗೆ ಕೊಡುತ್ತಿದ್ದ ಹೋಮಾಹುತಿಗಳನ್ನೂ ಸ್ವೀಕರಿಸಲು ಉಪಕ್ರಮಿಸಿದರು. ದೇವತೆಗಳೆಲ್ಲರೂ ಹಸಿವಿನಿಂದ ಬಳಲಿ ಭೂತಗಣಗಳಿಗೆ ಅಧಿಪತಿಯಾದ ಷಣ್ಮುಖನ ಮೊರೆ ಹೋಗಿ ಇದನ್ನು ತಿಳಿಸಿ ಭೂತಗಳನ್ನು ಅಂಕೆಯಲ್ಲಿಡುವಂತೆ ಕೇಳಿಕೊಂಡರು. ಬಂಧುಗಳೇ, ಇದರ ಮುಂದಿನ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.